ಕೊಡಗು ಜಿಲ್ಲಾ ಹಾಪ್ಕಾಮ್ಸ್ ಹಾಗೂ ತೋಟಗಾರಿಕೆ ಇಲಾಖೆಯ ಸಹಯೋಗದೊಂದಿಗೆ ನಗರದಲ್ಲಿರುವ ಹಾಪ್ಕಾಮ್ಸ್ನ ಮುಖ್ಯ ಕಚೇರಿಯ ಆವರಣದಲ್ಲಿ ಮೇ 22ರಿಂದ 24ರವರೆಗೆ ಮಾವು ಮತ್ತು ಹಲಸು ಮೇಳವನ್ನು ಆಯೋಜನೆ ಮಾಡಲಾಗಿದೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೊಡಗು ಜಿಲ್ಲಾ ಹಾಪ್ಕಾಮ್ಸ್ನ ಅಧ್ಯಕ್ಷ ಬಿದ್ದಾಟಂಡ ಎ. ರಮೇಶ್ ಚಂಗಪ್ಪ ಅವರು 3 ದಿನಗಳ ಕಾಲ ನಡೆಯುವ ಮೇಳದ ಕುರಿತು ಮಾಹಿತಿಯನ್ನು ನೀಡಿದರು. ಕೊಡಗು ಜಿಲ್ಲಾ ಹಾಪ್ಕಾಮ್ಸ್ ತೋಟಗಾರಿಕೆ ಇಲಾಖೆಯ ಅಂಗಸಂಸ್ಥೆಯಾಗಿದ್ದು, ಸತತವಾಗಿ 5 ವರ್ಷಗಳಿಂದ ಹಲಸು ಮತ್ತು ಮಾವು ಮೇಳವನ್ನು ನಡೆಸಲಾಗ್ತಾ ಇದೆ. ಈ ಮಾರಾಟ ಮೇಳದ ಮೂಲ ಉದ್ದೇಶ ನೈಸರ್ಗಿಕವಾಗಿ ಮಾಗಿಸಿದ ಕಾರ್ಬೈಡ್ ಮುಕ್ತ ಹಣ್ಣುಗಳನ್ನು ರೈತರಿಂದ ಗ್ರಾಹಕರಿಗೆ ಸುಲಭವಾಗಿ ಸಿಗುವಂತೆ ಮಾಡುವುದು ಹಾಗೂ ಮಾವು ಪ್ರಿಯರಿಗೆ ಉತ್ತಮ ದರ್ಜೆಯ ಹಣ್ಣುಗಳು ಸಿಗುವಂತೆ ಮಾಡುವುದು ಎಂದರು. ಮಾವು ಪ್ರಿಯರಿಗೆ ಮಾವಿನ ಹಣ್ಣಿನ ವಿವಿಧ ತಳಿಗಳಾದ ಮಲಗೋವಾ, ಸಿಂಧೂರ, ರಸಪುರಿ, ತೋತಾಪುರಿ, ಬಾದಾಮಿ, ಮಲ್ಲಿಕಾ, ದಶೇರಿ, ಇಮಾಮ್ ಪಸಂದ್, ಸಕ್ಕರೆ ಗುತ್ತಿ ಇತರೆ ತಳಿಗಳ ಜೊತೆ ಸ್ಥಳೀಯ ಕಾಡು ಮಾವಿನ ಹಣ್ಣುಗಳನ್ನು ಗ್ರಾಹಕರಿಗೆ ಯೋಗ್ಯ ಬೆಲೆಗೆ ಸಿಗುವಂತೆ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಮೇಳವನ್ನು ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ ಅವರು ಉದ್ಘಾಟಿಸಲಿದ್ದಾರೆ. ಜಿಲ್ಲಾಧಿಕಾರಿ ಸೋಮಶೇಖರ್ ಎಸ್ಜೆ, ಪೊಲೀಸ್ ವರಿಷ್ಠಾಧಿಕಾರಿ ಬಿಂದುಮಡಿ ಆರ್ಎನ್, ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಪ್ರಕಾಶ್ ಮೀನಾ, ತೋಟಗಾರಿಕಾ ಇಲಾಖೆ ಉಪನಿರ್ದೇಶಕ ಶಶಿಧರ್ ಎಚ್ ಹಾಗೂ ಕೊಡಗು ಆಡಳಿತ ಮಂಡಳಿಯ ಸದಸ್ಯರು, ಹಾಪ್ಕಾಮ್ಸ್ನ ಸದಸ್ಯರು ಹಾಗೂ ಸ್ಥಳೀಯ ಬೆಳೆಗಾರರು ಪಾಲ್ಗೊಳ್ಳಲಿದ್ದಾರೆಂದು ತಿಳಿಸಿದರು. ಸ್ಥಾಪನೆಯಾದ ನಂತರ ಸತತವಾಗಿ 6ನೇ ವರ್ಷ. ಈ ವರ್ಷ ಇದೇ ಮೇ 22ರಿಂದ 22, 23, 24 ಶುಕ್ರವಾರ, ಶನಿವಾರ, ಭಾನುವಾರ 3 ದಿವಸ ನಾವು ಒಂದು ಹಲಸು ಮೇಳ ನಡೆಸಲು ಉದ್ದೇಶಿಸಿದ್ದು, ಅದೇ ರೀತಿ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ಇದರಲ್ಲಿ ಭಾಗವಹಿಸಿದ್ದು ಸುಮಾರು 25 ಕೃಷಿಕರ ಅರ್ಜಿ ಬಂದಿದೆ. ಆದರೆ ನಮಗೆ ಸಮಸ್ಯೆ ಸ್ವಲ್ಪ ಜಾಗ ಕೊರತೆ ಆಗ್ತದೆ. 19-20 ಮಳಿಗೆಗಳಿಗೆ ವ್ಯವಸ್ಥೆ ಮಾಡಿ ಕೆಲವರು ಕೈಬಿಡಬೇಕಾದ್ರೆ ಈ ಕಾರ್ಯಕ್ರಮ ದಿನಾಂಕ 22 ಶುಕ್ರವಾರ ಬೆಳಿಗ್ಗೆ 11 ಗಂಟೆಗೆ ಸ್ಥಳೀಯ ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಅವರು ನೆರವೇರಿಸಲಿದ್ದಾರೆ. ಅವರೊಂದಿಗೆ ಮುಖ್ಯ ಅತಿಥಿಗಳಾಗಿ ಕೊಡಗು ಜಿಲ್ಲಾ ಡಿಸಿ ಸೋಮಶೇಖರ್ ಎಸ್ಜೆ, ಪೊಲೀಸ್ ಅಧಿಕಾರಿ ಶ್ರೀಮತಿ ಬಿಂದುಮಣಿ ಆರ್ಎನ್, ಸಿಒ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಪ್ರಕಾಶ್ ಮೀನಾ ಹಾಗೂ ನಮ್ಮ ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕರಾದ ಶಶಿಧರ್ ಎಚ್ ಅವರು ಮುಖ್ಯ ಅತಿಥಿಗಳಾಗಿರ್ತಾರೆ. ಮಾವು ಅಭಿವೃದ್ಧಿ ಮಂಡಳಿ ಅಂತ ಇದೆ ನಮ್ಮಲ್ಲಿ ಬೆಂಗಳೂರಲ್ಲಿ. ಮಾವು ಅಭಿವೃದ್ಧಿ ಮಂಡಳಿ ಅಂತ ಇದೆ. ಸೊ ಇಲ್ಲಿ ಪ್ರಮುಖವಾಗಿ ನಾವು ಹೇಳೋದಕ್ಕೆ ಏನು ಸಮಸ್ಯೆ ಆಗುತ್ತೆ ಅಂತಂದರೆ, ಯಾವುದು ಸಹ ಪ್ಲಾಂಟೇಶನ್ ಥರ ಈಗ ನಾವು ಬೇರೆ ಕಡೆ ಬೇರೆ ಜಿಲ್ಲೆ ನೋಡಿದಾಗ ಈಗ ಮಾವು ಇರ್ಬೋದು, ಮಾವು ಕಂಪ್ಲೀಟ್ 1 ಎಕರೆ 2 ಎಕರೆ 3 ಎಕರೆ ಕಂಪ್ಲೀಟಾಗಿ ಹಾಕಿರ್ತಾರೆ. ಸೊ ಅವಾಗ ಏನಾಗುತ್ತೆ, ಅವರು ಮಾರುಕಟ್ಟೆನ ಹುಡುಕ್ತಾ ಇರ್ತಾರೆ. ಇಲ್ಲಿ ಏನಾಗುತ್ತೆ ಅಂತಂದರೆ, ಈಗ ನೀವು ಈಗೇನು ನಾವು ಸ್ಥಳೀಯವಾಗಿ ಬಟರ್ ಫ್ರೂಟು ಇರ್ಬೋದು, ಬೆಣ್ಣೆ ಹಣ್ಣು ಇರ್ಬೋದು, ಯಾರು ಸಂಪೂರ್ಣವಾಗಿ 1 ಎಕರೆ 2 ಎಕರೆ ಹಾಕ್ತಾರೆ. ಅವರ ಏನು ಕಾಫಿ ತೋಟ ಈಗ ಏನಿದೆ ಅದರಲ್ಲಿ 1, 2, 3 ಮರ, 1 10 ಮರ, 20 ಮರ ಇದ್ದೇ ಇರ್ತವೆ. ಸೊ ಈಗಾಗಲೇ ನಾವು ಇದಕ್ಕೆ ಸಂಬಂಧಪಟ್ಟ ಬೆಳೆದು ನಾವು ಮಾಹಿತಿ ಮ್ಯಾಂಗೋ ಕೊಡುಗೆ ಕೊಟ್ಟಿದ್ದೀವಿ. ಏನು ಬೆಳೀತಾ ಇದೆ, ಏನು ಅವೈಲೇಬಲ್ ಇದೆ ಅಂತ ಕೊಟ್ಟಿದ್ದೀವಿ ಅದು. ಸೊ ಈಗ ಅದನ್ನ ನಾವು ಹೇಳ್ದಂಗೆ ಇದನ್ನ ಯೋಜನೆ ನಾವು ರೂಪಿಸೋಕೆ ಈಗ ಮಾರಾಟ ಆಗದಾಗ ನಮ್ಗೆ ಸಮಸ್ಯೆ ಆಗಿದೆ. ಇದನ್ನು ಪ್ರಿಸರ್ವ್ ಮಾಡಬೇಕು ಅಂದರೆ ಇಲ್ಲಿ ಮೇಜರ್ ಆಗಿ ಸಾಂಬಾರು ಮಾಡ್ಕೋತಾರೆ, ಸಾಂಬಾರಿಗೆ ಮಾಡ್ಕೋತಾರೆ, ಸಾಂಬಾರು ಮಾಡ್ತಾರೆ. ಸೊ ಇದು ಮತ್ತೆ ಲೋಕಲ್ ಕನ್ಸಂಪ್ಷನ್ ಆಗುತ್ತೆ. ಅದಕ್ಕೆಲ್ಲ ಕಮ್ಯುನಿಕೇಶನ್ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಮಾಡಿದ್ದಾರೆ. ನಾವು ಅವರಿಗೆ ಹಾಪ್ಕಾಮ್ಸ್ ನಾವು ಜಾಗವನ್ನು ಒದಗಿಸಿದ್ದೀವಿ. ಅದಕ್ಕೇನು ರೈತರನ್ನ ಕಾಂಟ್ಯಾಕ್ಟ್ ಮಾಡುವಂತದಕ್ಕೆ ತೋಟಗಾರಿಕೆ ಇಲಾಖೆಯವರು ಮಾಡಿದ್ದಾರೆ. ಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಮಲ್ಲಂಡ ಕೆ. ಮಧುದೇವಯ್ಯ, ನಿರ್ದೇಶಕರಾದ ನಾಗೇಶ್ ಕುಂದಲ್ಪಾಡಿ, ಕೆಎಂ ಮನೋಹರ್, ವ್ಯವಸ್ಥಾಪಕ ನಿರ್ದೇಶಕ ಬಿಎಸ್ ಮುತ್ತಪ್ಪ ಹಾಗೂ ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕ ಶಶಿಧರ್ ಎಚ್ ಪಾಲ್ಗೊಂಡಿದ್ದರು.